ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿದೆ. ಹಬ್ಬದ ಹಿಂದಿನ ದಿನ ಮಾರ್ನಿಂಗ್ ಬೇಗ ಎದ್ದು ಕಳಸ ಪ್ರತಿಷ್ಠಾಪನೆಗೆ ಅಂತೇಳಿ ಗಂಗಮ್ಮನ ಪೂಜೆ ಮಾಡಿ ಒಳಗಡೆ ಕರ್ಕೊಂಡಿದ್ದಾಯಿತು. ತಾಯಿಯ ಅಲಂಕಾರಕ್ಕೆ ಅಂತೇಳಿ ಒಂದು ಪೀಠ ಇಟ್ಟು ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಅದರ ಮೇಲೆ ಬಿಂದಿಗೆನ ಇಟ್ಟಿದ್ದೀನಿ. ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸೈಡು ಸ್ಯಾರಿ, ದೇವರಿಗೆ ಅಲಂಕಾರಕ್ಕೆ ಅಂತ ಒಡವೆಗಳು ಎಲ್ಲದನ್ನು ಒಂದು ಕಡೆ ಜೋಡಿಸಿಟ್ಕೊಂಡಿದ್ದೀನಿ. ನೋಡಿ, ಮುಖವಾಡಕ್ಕೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೀಟಾಗೆ ವರಮಹಾಲಕ್ಷ್ಮಿ ದೇವಿಗೆ ರೆಡಿ ಮಾಡಿ ಆದಮೇಲೆ ಇದು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಿಮಗೆಲ್ಲ ಒಂದು ಗುಡ್ ಮಾರ್ನಿಂಗ್ ಹೇಳಿ. ನೋಡಿ, ದೇವ್ರನ್ನ ಈ ಥರ ರೆಡಿ ಮಾಡಿ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿದ್ದಾಯಿತು. ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನನಗೆ. ನೋಡಿ, ಈ ಥರ ಸಿದ್ಧಿವಿನಾಯಕನ ಇಟ್ಟು ಸಿದ್ಧಿವಿನಾಯಕನಿಗೆ ಮೊದಲನೇ ಪೂಜೆ ಮಾಡಿ ನೆಕ್ಸ್ಟು ಅಮ್ಮನವ್ರನ್ನ ತೋರಿಸ್ತಾ ಇದ್ದೀನಿ. ಇದು ನಮ್ಮನೆಯ ವರಮಹಾಲಕ್ಷ್ಮಿ ದೇವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಹೂಗಳು ಹಾಕಿರಲಿಲ್ಲ, ಬಾಳೆಕಂಬ ಇಟ್ಟಿರಲಿಲ್ಲ. ಆದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತೇಳಿ ಸೊ ನಾನು ಈ ಥರ ಸಿಂಪಲ್ಲಾಗಿ ಇರೋ ಅಂಥ ಹೂಗಳನ್ನೇ ಹಾಕಿ ಪೂಜೆ ಮಾಡಿದ್ದಾಯಿತು. ನೆಕ್ಸ್ಟು ಹಬ್ಬಕ್ಕೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಅಡುಗೆಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮಂಥ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೇ ಎಲ್ಲೆಲ್ಲಿದ್ದು ಖುಷಿ. ಶ್ರಾವಣ ಮಾಸ ಬಂತು ಅಂದ್ರೇ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ, ನೂಲುಣ್ಣಿಮೆ ಹಾಗೂ ಗೌರಿ ಗಣೇಶ, ಇದೇ ಥರ ಒಂದೊಂದೇ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ನಾನು ಹಬ್ಬಕ್ಕೆ ಅಂತೇಳಿ ಏನೆಲ್ಲ ಅಡುಗೆ ಮಾಡಿದ್ದೆ ನಿಮಗೆ ತೋರಿಸ್ತೀನಿ ಬನ್ನಿ. ಬೀನ್ಸ್ ಪಲ್ಯ, ಆಮೇಲೆ ಕಡಲೆಕಾಳು ಗೊಜ್ಜು, ಅದಾದಮೇಲೆ ಕೋಸಂಬರಿ, ಒಬ್ಬಟ್ಟು, ಪುಳಿಯೋಗರೆ, ಮೊಸರನ್ನ, ಅದ್ರ ಜೊತೆಗೆ ಒಬ್ಬಟ್ಟು ಸಾರು, ಅನ್ನ, ಈ ಥರ ಅಡುಗೆ ಮಾಡಿದ್ದಾಯಿತು. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೋಡಿ, ಅಮ್ಮನವ್ರಿಗೆ ಮಾಡಿರುವಂತಹ ಅಡುಗೆಗಳನ್ನೆಲ್ಲ ನೈವೇದ್ಯಕ್ಕಿಟ್ಟು ಹೂವು ಎಲ್ಲ ಹಾಕಿ ಬಾಳೆ ಕಂಬ ಎಲ್ಲ ಕಟ್ಟಿ ಈ ಥರ ಅಮ್ಮನವ್ರಿಗೆ ಪೂಜೆ ಸಲ್ಲಿಸಿದ್ದಾಯಿತು. ವರಮಹಾಲಕ್ಷ್ಮಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಅವ್ರು ಅಂದ್ಕೊಂಡಿರೋದೆಲ್ಲ ನೆರವೇರಲಿ. ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಪೂಜೆ ಎಲ್ಲ ಆದಮೇಲೆ ಫ್ಯಾಮಿಲಿಯವ್ರ ಜೊತೆ ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಹಾಗೆ ಎಲ್ಲರೂ ಕೂತು ಊಟ ಕೂಡ ಮುಗಿಸಿದ್ವಿ. ಇದು ಸಾಯಂಕಾಲದ ವಿಡಿಯೋ. ಮನೆಗೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ದೆ. ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲರೂ ಕುಂಕುಮಕ್ಕೆ ಬಂದಿದ್ದರು. ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟ ಮೇಲೆ ಅವ್ರ ಜೊತೆ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡೆ. ನನ್ನನ್ನು ಕೂಡ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಹಾಗಾಗಿ ನಾನು ಕೂಡ ಎಲ್ಲರ ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗ್ಬಿಟ್ಟು ಬಂದೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮಾಡಿ ಕೆಂಪು ನೀರು ಆರತಿ ಮಾಡಿ ಕಳಸನ ಕದಲಿಸಿ ಅಲಂಕಾರನೆಲ್ಲ ತೆಗೆದೆ. ಇದಾಗಿತ್ತು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಹೇಗಿತ್ತು ಈ ವಿಡಿಯೋ? ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.